ಅಂದರೆ ಇವತ್ತು ಸಿನಿಮಾ ನೋಡೋರು ಕಡಿಮೆ ಆಗಿದೆ ಸಂಖ್ಯೆ. ಬಿಕಾಸ್ ಆಫ್ ದಿ ಟಿ ವಿ ಮಾಧ್ಯಮದಲ್ಲಾಗಲಿ OTT ಪ್ಲಾಟ್ಫಾರ್ಮ್ ಆಗಲಿ. ಈಗ ನಮ್ಮ ಕನ್ನಡ ಸಿನಿಮಾಗಳು ಬರ್ತಾ 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 ಏನಾಗಿದೆ, ನಮ್ಮ ಹೀರೋಗಳು ಕೂಡ ಸಿನಿಮಾಗಳು ಜಾಸ್ತಿ ಮಾಡ್ತಾ ಇಲ್ಲ. ಚಿತ್ರರಂಗದ ಮಾರುಕಟ್ಟೆ ಜೈ ಕುಸಿತಾ ಇದೆ. ಪರಭಾಷೆ ಚಿತ್ರಗಳು ಬಂದು ಇಲ್ಲಿ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭಗಳಲ್ಲಿ ನಾನು ಒಂದು ವೇದಿಕೆ ಮೇಲೆ ಇದೊಂದು ಪವಿತ್ರವಾದ ಪುಣ್ಯ. ಯಾಕಂದರೆ ಹ್ಯಾಂಡಿಕ್ಯಾಪ್ ಸಿನಿಮಾ ಮಾಡಿ ಆ ಸಿನಿಮಾದ ಮೇಲೆ ಬಂಡವಾಳ ಹಾಕಿ ಕೂತಿರೋಂಥ ಚೇತನರು ಇಂಥ ಒಂದು ಕಾರ್ಯಕ್ರಮ ನಮ್ಮಂಥರೆಲ್ಲ ಬರಲೇಬೇಕು. ದೊಡ್ಡ ದೊಡ್ಡ ಹೀರೋಗಳು ಬರಬೇಕು, ಬರಲ್ಲ. ಬರುವಂಥ ಪ್ರವೃತ್ತಿ ಬೆಳೆಸ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊತೀವ್ರಿ. ದೊಡ್ಡ ಬರಲಿ, ತಪ್ಪೇನೆ. ನೋಡಿ, ಯಾರು ನಮ್ಮ ವೆಂಕಟೇಶ್ ಇಲ್ಲೇ ಇದ್ದಾರೆ, ಪದ್ಮಶ್ರೀ ಅವಾರ್ಡ್. ಸ್ವಲ್ಪ ನಿಂತ್ಕೊಂಡು ಕೈ ಮಾಡಿ ಸರ್. ಅವರು ನಮ್ಮ ಪದ್ಮಶ್ರೀ ಅವಾರ್ಡ್ ಸಿಕ್ಕಿದ್ದಾರೆ ಪ್ಯಾರಾ ಒಲಿಂಪಿಕ್ನಲ್ಲಿ. ಇದು 9 ಇಂಟರ್ನ್ಯಾಷನಲ್ ಅವಾರ್ಡ್ ತೊಗೊಂಡಿದ್ದಾರೆ, 21 ನ್ಯಾಷನಲ್ ಅವಾರ್ಡ್ ತೊಗೊಂಡಿದೆ ಅಂತ ಹೇಳ್ತಾರೆ. ಅಂದರೆ ನಾವೆಲ್ಲ ಏನು ಮಾಡಬೇಕು ಅನ್ನೋದು ಹೇಳಿ ನಮ್ಮ ಕೈಕಾಲು ಇಟ್ಟಿದ್ದೀವಿ. ಕೆಲವು ನಡೆಯೋಕ್ಕಾಗಲ್ಲ, ಸುತ್ತಾಗ್ಬಿಡ್ತೀವಿ. 21 ಸ್ಟೇಟ್ ಅವಾರ್ಡ್ಸ್ ಆ್ಯಂಡ್ 9 ಇಂಟರ್ನ್ಯಾಷನಲ್ ಅವಾರ್ಡ್. ಅಂದರೆ ಇಟ್ಸ್ ನಾಟ್ ಎ ಜೋಕ್. ಡ್ಯಾನ್ಸರು, ಫೈಟು, ಆ್ಯಕ್ಟಿಂಗು, ಕರಾಟೆ. ನಾನು ಕರಾಟೆ ಸಿನಿಮಾದ ಗಂಧ, ಯಾವುದು ಗಂಧ ಬೇಕಾಗಿದ್ದಾರೆ, ಅದೃಷ್ಟ ಆಗಬೇಕು, ಭಗವಂತನ ಇಚ್ಛೆ, ತಂದೆ ತಾಯಿಗಳ ಆಶೀರ್ವಾದ ನಿಮಗೆಲ್ಲ ಇದ್ದರೆ ಎಲ್ಲದು ಒಳ್ಳೇದಾಗತ್ತೆ ಅಂತ ನನ್ನ ಅನಿಸಿಕೆ, ನನ್ನ ಎಕ್ಸ್ಪೀರಿಯೆನ್ಸು. ಈಗ ನನಗೆ ಅಂದರೆ ಆಯ್ತು ಸುರೇಶನ್ ಕತೆ ಮುಗಿತು, ಇನ್ನೂ ಸತ್ತೋಗ್ಬಿಡ್ತಾನೆ ಅಂದ್ಬಿಟ್ರು. ಬಹುಶಃ ಎಲ್ಲ ಬಂತಿದ್ರು ಗೊತ್ತಿದೆ. ಚೆಲುವೆ ನಿನ್ನೆ ನೋಡಲು 7 ಸಿನಿಮಾ ಮಾಡಿದೆ. 7 ಅದ್ಭುತಗಳ ಸಿನಿಮಾ ಮಾಡಿದಾಗ ನಾನು 8ನೇ ಅದ್ಭುತ ನಮ್ಮ ಮುಗಿದ ಕತೆ ಅಂದರು. ಕತೆ ಮುಗಿಸೋಕ್ಕೆ ತಗ್ಸಾಗ ಯಾರಪ್ಪ ಭಗವಂತ ಮಾಡಬೇಕು. ಭಗವಂತನ ಇಚ್ಛೆ ಇದ್ದರೆ ಕತೆ ಮುಗಿದ್ರೆ ಆಗಲ್ಲ. ಅದಾದಮೇಲೆ ವಾಣಿಜ್ಯ ಮಂಡಳಿ ಅಧ್ಯಕ್ಷನೇ ಆಗ್ಬಿಟ್ಟೆ. ಮಲ್ಲೇಶ್ವರಂ ಕೋವಿಡ್ ಬ್ಯಾಂಕ್ ಅಧ್ಯಕ್ಷ ಆದೆ. ನೋಡಿ, ಭಗವಂತ ಇಚ್ಛೆ ಇದ್ರೆ ಏನು ಬೇಕಾರಾಗತ್ತೆ ಅಂತ. ಬ್ಯಾಂಗ್ಳೂರು ಮೊನ್ನೆ 100 years ಪ್ರೋಗ್ರಾಮ್ ಮಾಡಿದೆ. ವಾಣಿಜ್ಯ ಮಂಡಳಿದು ಕೂಡ 90ನೇ ವರ್ಷದ ಫಂಕ್ಷನ್ ನಾನು ಮಾಡ್ತೀನಿ ಅಂತ ನಂಬಿಕೆ ಇದೆ ನನಗೆ. ಯಾವತ್ತು ಆಗೋದು ಎಂದು ಕೈ ಕಟ್ಟಿ ಕುಡಿದು ತುಂಬ ಚೆನ್ನಾಗಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಕೂಡ ಬಡ್ಜೆಟಲ್ಲಿ ಹೇಳಿದ್ರು. ನಮ್ಮ ನಾಗೇಂದ್ರ ಅವರು ನಡ್ಬಾರ್ದು ನಂದು ಅದೇ ಪ್ರವೃತ್ತಿ. ಯಾವುದಕ್ಕೂ ಅಂಜದೆ ಅಳುಕದೆ 1000 ಜನ 1000 ಹೇಳಿ ನಮ್ಮ ಗುರಿ ಸಾಧನೆ ಮಾಡೋ ತನಕ ಯಾರು ಏನು ಅಂದ್ಕೊಳ್ಳಿ ಕೇರ್ ಮಾಡಬಾರ್ದು. ಅವನೊಬ್ಬ ಲೋಫರ್ ಅಂತಾನೆ, ಅವ್ನು ಸರಿ ಇಲ್ಲ ಅಂತಾನೆ, ಅವನು ಡಿಫಾಲ್ಟರ್ ಅಂತಾರೆ, ಏನು ಬೇಕಾದ್ರೆ ಅಂದ್ಕೊಳ್ಳಿ ಬಿಡಿ. ಗುರಿ ಸಾದ್ಮೇಲೆ ಅವರೇ ಹೋಗ್ಬಿಡ್ತಾರೆ. ಅದೇ ನೋಡಿ, ಅದೇ ನಮ್ಮ ವಿಶ್ವಾಸ ಮಾಡಿರೋದು. 21 ನ್ಯಾಷನಲ್ ಅವಾರ್ಡು, 9 ಇಂಟರ್ನ್ಯಾಷನಲ್ ಅವಾರ್ಡ್ ತಗೊಂಡ್ರೆ ನಾವೆಲ್ಲ ಎದ್ದಿನ ಚಪ್ಪಾಳೆ ಹೊಡೀರಿ ಸರ್. ಅವರಿಗೆ ಒಂದು ಗೌರವ ಆಗುತ್ತೆ, ಸಂತೋಷ. ಭಾಳ ದೊಡ್ಡ ವ್ಯಕ್ತಿ, ತುಂಬ ಖುಷಿ ಆಗುತ್ತೆ ಅವರಿಗೆ. ನಾನಂತೂ ವೆರಿ ಹ್ಯಾಪಿ ಅಬೌಟ್ ದಿ ಅಚೀವ್ಮೆಂಟ್ ಮೇಡ್ ವಿಶ್ವಾಸ. ನಿಮಗೆ ಭಗವಂತ ಆಯುರಾರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಡಲಿ. ಈ ಸಿನಿಮಾ ಹಾಕಿದ ಬಂಡವಾಳ 10 ವರ್ಷ ದುಡ್ಡು ಬರಲಿ. ಇನ್ನು 10 ಹಲವಾರು ಸಿನಿಮಾ ಮಾಡೋ ಶಕ್ತಿ ಚೇತನರು ಕೊಡಲಿ. ರಾಜ್ಕುಮಾರ್ ಅವರ ಶ್ರಮ ನಿಜವಾಗ್ಲೂ ಭಾಳ ಖುಷಿ ಆಯಿತು.